ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಇವತ್ತು ಎಲ್ಲಿದ್ದೀವಿ ಗೊತ್ತಾ? ನಮ್ಮ ಅಣ್ಣನ ಮನೆ ತುಮಕೂರು ಹತ್ರ ಯಲ್ಲಾಪುರದಲ್ಲಿ. ನಾನು ಅಕ್ಕ ಬಂದಿದ್ದೀವಿ ಅಣ್ಣನ ಮನೆಗೆ ಅಂತ ಹೇಳಿ. ಇವಾಗ ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾ? ಶಿರಾ ರೋಡಲ್ಲಿರೋ ಎಸ್ ಮಾಲ್ಗೆ. ಆ ಮಾಲಲ್ಲಿ ಏನೆಲ್ಲ ಇದೆ, ಏನೆಲ್ಲ ಸಿಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ ತೋರಿಸ್ತೀನಿ ನಮ್ಮ ಅಕ್ಕ. ಇವ್ರು ಬಂದು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ. ಮನೆಯಿಂದ ಹೊರಟ್ವಿ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಕೂಡ ಕೊಡ್ತಿದ್ದಾರೆ. ಅವಳು ಬಂದು ನಮ್ಮ ಅತ್ತಿಗೆ ಮಗಳು. ಅವಳು ಅಕ್ಕ ನಾನು ಚೆನ್ನಾಗಿ ಬಂದಿಲ್ಲ, ವಿಡಿಯೋ ಮಾಡಬೇಡಿ, ಕಟ್ ಮಾಡಿ ಅಂತ ಹೇಳ್ತಿದ್ಲು. ಇವನು ಅತ್ತಿಗೆ ಮಗ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಅನ್ನು ಹೇಳು. ಇಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟ ಸಿದ್ಧಗಂಗೆ ಬೆಟ್ಟ. ಅದು ಇಲ್ಲಿಂದ ಹತ್ರ, ನಮ್ಮ ಅಣ್ಣಾರ ಮನೆಯಿಂದ ಹತ್ರ ಇದೆ ಅದು. ಇವಾಗ ಇಲ್ಲಿಂದ ಎಸ್ ಮಾಲ್ಗೆ ಹೋಗಬೇಕು. ಆಟೋ ಬುಕ್ ಮಾಡಿದ್ದೀವಿ, ಆಟೋ ಇಲ್ಲಿಗೆ ಬರುತ್ತೆ, ಅದು ಹತ್ಕೊಂಡು ಹೋಗಬೇಕು. ನಮ್ಮ ಅತ್ತಿಗೆ ನನಗೂ ಕೂಡ ಕುಂಕುಮ ಕೊಟ್ಟರು. ಕುಂಕುಮ ಮತ್ತು ಹಾಗೆ ಹೂವನ್ನು ಕೂಡ ಕೊಟ್ಟರು ತಗೊಂಡು. ಮತ್ತು ಆಟೋ ಬುಕ್ ಮಾಡಿದ್ವಿ ಅಲ್ವಾ, ಸೊ ಆಟೋ ಕೂಡ ರೆಡಿ ಇತ್ತು. ಆಟೋ ಕೂಡ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಟೋ ಕೂಡ ಬಂತು. ಅಲ್ಲಿಂದ ನಾವು ಅಣ್ಣನ ಮನೆಯಿಂದ ಎಸ್ ಮಾಲ್ ಡಿ ಮಾರ್ಟ್ಗೆ ಅಲ್ಲಿಂದ ಹೊರಟ್ವಿ. ಮತ್ತು ಏನು ಒಂದು ವಿಷಯ ಅಂದರೆ, ಬುಕ್ ಮಾಡಿದ್ರೇ ಜಾಸ್ತಿ, ಸೀಟ್ ಲೆಕ್ಕ ಹೋದರೆ ಕಡಿಮೆ. 20 ರೂಪೀಸ್ ಒಬ್ಬರಿಗೆ ಸೀಟ್ ಲೆಕ್ಕ ಹೋದರೆ, ಬುಕ್ ಮಾಡಿದ್ರೆ ಜಾಸ್ತಿ. ನೋಡಿ, ಎಲ್ಲಾದರೂ ನಮ್ಮ ಬಾಸ್ ಕಾಣ್ತಾನೆ ಇರ್ತಾರೆ. ಆಟೋಸ್ ಫೈನಲಿ ಡಿ ಮಾರ್ಟ್ ಅಥವಾ ಎಸ್ ಮಾಲ್ಗೆ ರೀಚ್ ಆದ್ವಿ. ಡಿ ಮಾರ್ಟ್ ಮತ್ತು ಎಸ್ ಮಾಲ್ ಎರಡು ಒಂದರಲ್ಲೇ ಇದೆ. ಸೊ ಫ್ರಂಟಲ್ಲಿ ಅಲೋ ಇರಲಿಲ್ಲ, ಎಂಟ್ರಿ ಇರಲಿಲ್ಲ. ಸೊ ಹಿಂದೆಯಿಂದ ಹೋಗಬೇಕಿತ್ತು. ನಾನು ಅತ್ತಿಗೆ, ಅಕ್ಕ, ಅತ್ತಿಗೆ ಮಕ್ಕಳು ಹೋದ್ವಿ. ನೋಡಿ ಎಂಟ್ರಿ, ಮತ್ತು ಅಲ್ಲಿ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ ಒಳಗಡೆ. ನಾವು ಹೋದ್ವಿ. ತುಂಬಾ ಒಳಗಡೆ ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಅಂದರೆ ಒಂಥರ ಕೂಲ್, ಅಂದರೆ ಅದು ಆ ಪ್ಲ್ಯಾಂಟ್ಸ್ಗಳು ನಿಜವಾಗ್ಲೂ ತುಂಬಾ ಎಲ್ಲ ಚೆನ್ನಾಗಿತ್ತು. ಬಟ್ ಅಲ್ಲಿ ಏನು ಅಂದರೆ, ನಿಮಗೆ ಒಂದು ವಿಷಯ ಗೊತ್ತಾ, ಅಲ್ಲಿ ಫೋಟೋ ಅಲೋ ಇರಲಿಲ್ಲ, ವಿಡಿಯೋ ಅಲೋ ಇರಲಿಲ್ಲ. ಆದರೂ ನಾನು ಸ್ವಲ್ಪ ಅವ್ರು ಯಾರು ನೋಡ್ದೇ ಇದ್ದಾಗ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿ, ವಿಡಿಯೋ ಯೂಟ್ಯೂಬ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ನೋಡಿ. ಕಷ್ಟಪಟ್ಟು ಅವ್ರಿಗೆ ಕಾಣಿಸ್ದಂಗೆ ವಿಡಿಯೋ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಲ್ವಾ. ಸೊ ಒಳಗಡೆ ಹೋದ್ವಿ. ಒಂದು ಸೆಕ್ಷನಲ್ಲಿ ಫಸ್ಟು ಮಾಲ್ಗೆ ಹೋದ್ವಿ. ಆ ಮಾಲಲ್ಲಿ ನಿಜವಾಗ್ಲೂ ಎಷ್ಟು ರೇಟು, ತುಂಬ ರೇಟ್ ಇತ್ತು, ತುಂಬ ಅಂದರೆ ತುಂಬಾ ರೇಟು. ಮತ್ತು ಇನ್ನೊಂದು ಸೆಕ್ಷನಲ್ಲಿ ಏನು ಅಂದರೆ, ಅದೇ ಬಟ್ಟೆನ ಇನ್ನೊಂದು ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಸೊ ಈ ಸೆಕ್ಷನ್ಗಿಂತ ಆ ಸೆಕ್ಷನಲ್ಲಿ ಇನ್ನೂ ಜಾಸ್ತಿ ದುಡ್ಡು. ನಿಜವಾಗ್ಲೂ ಅಲ್ಲಿ ಸುಮ್ಮನೆ 1000, 2000, 3000 ಎಲ್ಲ ತಗೊಂಡೋದ್ರೆ ಮಾಲಲ್ಲಿ ನಾವು ಶಾಪಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಏನೇ ಇದ್ರೂ ಒಂದು 10,000, ಒಂದು 20,000 ತೊಗೊಂಡೋದ್ರೆ ಮಾತ್ರ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸಾಧ್ಯ. ಮತ್ತು ನಮಗೆ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸಿದ್ದು ಎಲ್ಲಿ ಗೊತ್ತಾ ನಿಮಗೆ? ಹೇಳ್ತೀನಿ ಬನ್ನಿ ಮುಂದೆ. ಹಾಗೆ ನೋಡಿ, ಇಲ್ಲೆಲ್ಲ ಏನೇನು ನೋಡಿದ್ವಿ, ರೇಟ್ ಹೆಂಗೆ ಅಂತೇಳಿ ನೀವು ಒಂದು ಸಲ ನೋಡ್ಕೊಂಡು ಬನ್ನಿ. ಅಲ್ಲಿ ಕಾಣಿಸ್ತಿರೋ ಶೂ ಎಲ್ಲನ 2,000, 3,000 ಆ ಥರ. ನೋಡಿ, ಇದು ಮಕ್ಕಳಿಗೋಸ್ಕರ ಅಂತಲೇ ಇರೋದದು. ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಅಲ್ವಾ, ಹಂಗಾಗಿ. ಮತ್ತು ಅಲ್ಲಿ ಜ್ಯೂಸ್ ಸೆಂಟರ್ ಕೂಡ ಇತ್ತು, ಪಿಜ್ಜಾ ಇರುತ್ತೆ, ಎಲ್ಲದೂ ಇರುತ್ತೆ, ಬಟ್ ಕಾಸ್ಟ್ಲಿ ಅಷ್ಟೆ. ನೋಡಿ, ಇಲ್ಲಿ 499, ಓಕೆನಾ. ಬೈ 2 ಅಂದರೆ 2 ತಗೊಂಡ್ರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇಯರಿಂಗ್ಸು 299. ನಮ್ಮ ಊರು ಹಳ್ಳಿ ಸೈಡ್ ಜಾತ್ರೆಗಳಲ್ಲಿ 50 ರೂಪೀಸು, 30 ರೂಪೀಸ್ಗೆಲ್ಲ ಈ ಥರ ಓಲೆ ಕೊಡ್ತಾರೆ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ತುಂಬಾ ಕಾಸ್ಟ್ಲಿ. ಹಬ್ಬ, ನಾವು ಹಂಗೆ ಅಂದ್ಕೊಂಡ್ವಿ, ನಮ್ಮ ಹಳ್ಳಿ ಕಡೆ 50 ರೂಪಾಯಿಗೆಲ್ಲ ಸಿಗುತ್ತೆ, ಯಾಕೆ ಬನ್ನಿ ಸುಮ್ಮನೆ ತೊಗೊಳ್ಳೋದು ಅಂತೇಳಿ ನೋಡ್ಕೊಂಡು ಬಂದ್ವಿ. ಮತ್ತು ಡಿ ಮಾರ್ಟ್ಗೆ ಎಂಟ್ರಿ ಆದ್ವಿ ನಾವು, ಅದೇ ಸೆಕ್ಷನಲ್ಲಿ. ಮತ್ತು ಇಲ್ಲೆಲ್ಲ ದಿನಸಿ ಐಟಮ್
ಇಲ್ಲೂ ಅಷ್ಟೇ 50 ರೂಪಾಯಿಗೆ ಸಿಗೋವಂಥ ಮಸಾಲೆ ಐಟಮ್ ಅಂದರೆ ಮೀನ್ಸ್ ಚಿಲ್ಲಿ ಪೌಡರ್, ಗರಂ ಮಸಾಲ ಈ ಥರದ್ದೆಲ್ಲನ ಅಲ್ಲಿ 200, 250 ಈ ಥರ ರೇಟು. ಹಾಗೆ ಮತ್ತೆ ನೋಡಿ ಇಲ್ಲಿ ನಾನು ತೊಗೊತಿದ್ದೀನಿ ಅಲ್ವಾ, ಇಲ್ಲಿ ನಮ್ಮ ಇದಕ್ಕೆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ನಿಸ್ತು. ನಾವು ಜಾಸ್ತಿ ಎಲ್ಲ ಈ ಸೆಕ್ಷನಲ್ಲೇ ತೊಗೊಂಡಿದ್ದು. ನಾವು ಶಾಪಿಂಗ್ ಮಾಡಿರೋ ಅಂಥದ್ದೆಲ್ಲ ಇದೇ ಸೆಕ್ಷನಲ್ಲಿ ನಾವು ತೊಗೊಂಡಿರೋದು. ಬಜೆಟ್ ಫ್ರೆಂಡ್ಲಿ ಅಂತಲೂ ಅನ್ನಿಸ್ತು. ಸೊ ಇಲ್ಲೇ ಎಲ್ಲ ನಾವು ಶಾಪಿಂಗ್ ಮಾಡಿದ್ವಿ. ಅಕ್ಕ ಸ್ವಲ್ಪ ಮಾಡಿದ್ಲು, ಅತ್ತಿಗೆ ಸ್ವಲ್ಪ ಮಾಡಿದ್ರು. ಹಾಗೆ ನನಗೂ ಸ್ವಲ್ಪ ನನಗೇನು ಅಗತ್ಯ ಇದೆ ಅದನ್ನು ನಾನು ಕೂಡ ಶಾಪಿಂಗ್ ಮಾಡಿದೆ. ಮತ್ತು ಅಕ್ಕ ಇಲ್ಲಿ ಸ್ಲಿಪ್ಪರ್ಸ್ನ ನೋಡ್ತಾ ಇದ್ಲು ನೋಡಿ. ಹಾಗೆ ನೋಡ್ಕೊಂಡು ಬನ್ನಿ ಶಾಪಿಂಗ್ ಯಾವ ಥರ ಇತ್ತು ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಶಾಪಿಂಗ್ ಮುಗಿಸ್ಕೊಂಡು ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಅಲ್ಲಿಂದ ಬಂದು ಸ್ವಲ್ಪ ಹಂಗೆ ಆ ಬ್ಯಾಗ್ ನೋಡಿ ಇಬ್ಬರು ಇಟ್ಕೊಂಡು ಬರ್ತಾಯಿದ್ದೀವಿ, ನಾನು ಅಕ್ಕ. ಅಲ್ಲಿಂದ ಎಕ್ಸಿಟ್ ಆಗಿ ಸ್ವಲ್ಪ ಹೊರಗಡೆ ಹಾಗೆ ಸ್ವಲ್ಪ 1-2 ನಿಮಿಷ ಕೂತಿದ್ದು, ಸ್ವಲ್ಪ ನೀರು ಎಲ್ಲ ಕುಡ್ಕೊಂಡು ಆಚೆ ಕೂತಿದ್ದು. ಮತ್ತು ಅಲ್ಲಿಂದನ ನಾವು ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಹೊರಟು, ಆಟೋಯಿಂದ ಗುಬ್ಬಿಗೆ ಸಂಜೆ ಆಗೋಗಿತ್ತು. ಅಲ್ಲೇ ಬಸ್ಸಿಗೆ ಬಂದ್ವಿ. ಬಸ್ಸಿಗೆ ಬಂದು ಗುಬ್ಬಿಗೆ ರೀಚ್ ಆದಮೇಲೆ ಅಪ್ಪಂಗೆ ಫೋನ್ ಮಾಡಿದ್ವಿ. ಅಪ್ಪ ಬಂದು ನಮ್ಮನ್ನು ಮನೆಗೆ ಕರ್ಕೊಂಡು ಬಂದರು. ನೋಡಿ ಫೈನಲಿ ಮನೆಗೆ ಬರುವಾಗ 7:30 ಆಗೋಗಿತ್ತು. ಸಂಜೆ ನೈಟ್ 7:30 ಆಗಿತ್ತು. ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಮೈಂಡು ಫ್ರೆಶ್ ಆಗಲಿ ಅಂತ ಹೇಳಿ ಟೀ ಕುಡಿದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಎಸ್ ಮಾಲ್ ಹೋಗಿದ್ವಲ್ಲ, ಅಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಲ್ಲಿ ಹೇಗಿತ್ತು ಅಂತಲೂ ಕೂಡ ನಿಮ್ಮ ಜೊತೆ ಹೇಳ್ತೀನಿ. ನೋಡಿ ಇದಿಷ್ಟು ಶಾಪಿಂಗ್ ಮಾಡಿರೋದು. ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಬಿಲ್ ಎಷ್ಟಾಯಿತು ಅಂತ ಕೂಡ ಹೇಳ್ತೀನಿ. ಮೊದಲಿಗೆ ಹೇಳಬೇಕು ಅಂದರೆ, ಇದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಬಂದ್ವಿ ನಾವು ಒಂದು. ಇದು ರೇಟ್ ಇಲ್ಲ, ಇಲ್ಲಿ ಬಿಲ್ಲಲ್ಲಿದೆ. ಸೊ ಅದು ನೋಡಿ ಹೇಳೋಕ್ಕೆ ವೀಡಿಯೋಸ್ ಮೇಲೆ ಲೆಂತ್ ಆಗುತ್ತೆ ಅಷ್ಟೇ. ನೋಡಿ 3 ಬಿಲ್ ಇದೆ. ಹೇಳ್ತೀನಿ ನಿಮಗೆ ಏನೇನು ತೊಗೊಂಬಂದೆ ಅಂತ ಅಷ್ಟೇ ಹೇಳ್ತೀನಿ ಅಷ್ಟೇ. ಇದು 1 kgದು ಪ್ಯಾಕೆಟು. ಇದೊಂದು ಬಿಸ್ಕೆಟ್ ತೊಗೊಂಡ್ಬಂದ್ವಿ. ಹಾಗೆ ಇದೊಂದು ಫ್ಲಾಸ್ಕ್ ಬೇಕಿತ್ತು ಮನೆಗೆ ಅಂತ ಹೇಳಿ ಇದನ್ನು ಕೂಡ ತೊಗೊಂಡು ಬಂದ್ವಿ. ಇದು 1000 ml ಇದು. 1000 ml. ಕ್ವಾಲಿಟಿನೂ ಚೆನ್ನಾಗೈತೆ, ನೋಡಿದ್ವಿ ಚೆನ್ನಾಗಿತ್ತು, ವರ್ತ್ ಅನ್ನಿಸ್ತು. 800 900 ಇರೋದು ಇದು 500ಗೆ ಸಿಕ್ತು ನಮಗೆ. ಅದಕ್ಕೆ ವರ್ತ್ ಅಂತ ಅನ್ನಿಸ್ತು. ನೋಡಿ ಯಾವುದಾದ್ರು ವರ್ತ್ ಅನ್ನಿಸ್ತು ಅದನ್ನು ಮಾತ್ರ ಹೇಳ್ತೀನಿ. ಮತ್ತು ಕಾಸ್ಟ್ಲಿ ಕೂಡ ಅಲ್ಲಿ. ಹಾಗೆ ಇದೊಂದು ಅಕ್ಕ ಅವ್ರ ಯಜಮಾನ್ರಿಗೆ ಭಾವಾಗೆ ಅಂತ ಹೇಳಿ ಇದು ಖರ್ಜೂರ ಪ್ಯಾಕೆಟ್ ತೊಗೊಂಡ್ಲಿದ್ದು. ಇದು 1 kg ಪ್ಯಾಕೆಟು. ಸಾರಿ 500 ಗ್ರಾಮ್ಸ್. ಇದು 249 ರೂಪಾಯಿ. ಅಲ್ಲಿ ಮಾಲ್ ಅಥವಾ ಡಿಮಾರ್ಟಲ್ಲಿ ಎಲ್ಲ 1 ರೂಪಾಯಿ ಬಿಡ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. 1 ರೂಪಾಯಿ ಕೂಡ ಏನಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಮತ್ತು ಬಾದಾಮ್, ಇದು 1 kg ಪ್ಯಾಕೆಟ್. ಇದು ಬಾದಾಮ್ ಒಂದು. ಇದರಲ್ಲಿ MRP ಬಂದು 1067 ರೂಪಾಯಿ. ಇಲ್ಲಿ ನೋಡಿ, ನೀವು ನೋಡ್ತಿದ್ದೀರಿ 1607 ರೂಪಾಯಿ. ಸಾರಿ 1067 ರೂಪಾಯಿ. ಇದು 1 kg ಪ್ಯಾಕೆಟ್.
ಅಂದರೆ ಅಲ್ಲಿ ಕಡಿಮೆಗೆ ಸಿಕ್ಕಿದೆ, ಇಲ್ಲಿ ಬಿಲ್ ಇದೆ ಅಲ್ವಾ, ಅದರಲ್ಲಿ ಇಷ್ಟಿಷ್ಟೇ ಇದೆ ಅಂತ ಹಾಕಿದ್ದಾರೆ. ಅದೆಲ್ಲ ಈಗ ನೋಡಿಕೊಂಡು ಹೇಳೋಕ್ಕೆ ಟೈಮ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಸೊ ಹಂಗಾಗಿ ಹೇಳ್ತಿಲ್ಲ ನಾನು. ಮತ್ತು ಹಿಮಾಲಯದು ಅಲೋವೆರಾ ಫೇಸ್ ವಾಶ್ ತಗೊಂಡ್ಲು ಅಕ್ಕ, ಅವಳಿಗೆ ಅಂತೇಳಿ ಇದನ್ನು ತಗೊಂಡು ಹಿಮಾಲಯ ಫೇಸ್ ವಾಶ್. ಹಾಗೆ ಒಂದಷ್ಟು ಇವೆಲ್ಲ 99 ರುಪೀಸ್ ಟೀ ಶರ್ಟ್ಗಳು, 99. ಇನ್ನೊಂದು ರೂಪಾಯಿ ಏನಕ್ಕೆ ಬಿಟ್ಟರು ಗೊತ್ತಿಲ್ಲ ನೋಡಿ. 1 2 ಇದು ಅಕ್ಕ ಬಾವಾಗೆ ಅಂತೇಳಿ ಇವೆರಡು ತಗೊಂಡಿರೋದು. ಇದು ಅವಳಿಗೆ ಅಂತ ತಗೊಂಡಿರೋ ಟೀ ಶರ್ಟ್, ಇದು ಕೂಡ ಅಷ್ಟೇ 99. ಮತ್ತು ಈ ಟಾಪ್ ಬಂದು ನನಗೆ ಅಂತ ತಗೊಂಡಿದ್ದು, ಇದು ಅಷ್ಟೇ. ಇದು 199 200 ನೋಡಿ. ಈ ಟಾಪು ಜೀನ್ಸ್ಗೆಲ್ಲ ಚೆನ್ನಾಗಿದೆ ಅಂತೇಳಿ ತಗೊಂಡೆ. ಹಾಗೆ ಇದು ಶಾರ್ಟ್ಸ್ ಮನೆ ಹತ್ರ ಹಾಕೊಳ್ಳೋದಿಕ್ಕೆ ಅಂತೇಳಿ 3/4 ಶಾರ್ಟ್ಸ್ ನನಗೆ ಅಂತ ತಗೊಂಡಿದ್ದು. $129 ಅಂದರೆ 130. ಒಂದೊಂದು ರೂಪಾಯಿ ಎಲ್ಲ ಏನಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಹಾಗೆ ಇದೊಂದು ಟೀ ಶರ್ಟ್ ನನಗೆ ಅಂತ ತಗೊಂಡಿದ್ದು, ಈ ಟೀ ಶರ್ಟ್ ಇದು ಅಷ್ಟೇ 99. ಮತ್ತು ಇದೊಂದು ಶಾರ್ಟ್ಸ್ ತಗೊಂಡೆ, ಮನೆ ಡೈಲಿ ಯೂಸಿಗೆ ಬೇಕಲ್ಲ, ಸೊ ಅದಕ್ಕೆ. ಮತ್ತು ಇದೊಂದು ಟೀ ಶರ್ಟ್, ಇದು ಕೂಡ ನನಗೆ ತಗೊಂಡಿದ್ದು, ಇದು ಅಷ್ಟೇ 99 ರುಪೀಸ್. ಮತ್ತು ನೋಡಿ ಇವೆರಡು ಗ್ಲಾಸ್, ಟೀ ಗ್ಲಾಸ್ ಪಿಂಗಾಣಿದು, ಇದು ಬಂದು 29 ರುಪೀಸ್. ಇದು 29, ಇದು 29 ರುಪೀಸ್. MRP ಬಂದು 34 ರುಪೀಸ್, ಇದು 34 ರೂಪಾಯಿ. ಇವರು ಕೊಡೋದು 29 ರೂಪಾಯಿಗೆ. ಮತ್ತು ಇನ್ನೊಂದು ಗ್ಲಾಸ್ದು ತೊಗೊಂಡಿದ್ದೆ, ಅದು ಇದಿಲ್ಲ ಅಂತೇಳಿ, ಸ್ಟಿಕ್ಕರ್ ಇಲ್ಲ ಅಂತ ಹೇಳಿ ಅವ್ರು ಕ್ಯಾನ್ಸಲ್ ಮಾಡಿದ್ರು. ಹಾಗೆ ಇದೊಂದು ಬೌಲ್ ಬೇಕಿತ್ತು ನನಗೆ, ಅದಕ್ಕೋಸ್ಕರ ತಗೊಂಡೆ. ಇದು ಅಷ್ಟೇ, MRP ಬಂದು 34 ರುಪೀಸು, ಇದು 29ಗೆ ಸಿಕ್ಕಿರೋದಲ್ಲಿ ನೋಡಿ, 29 ಇದು ಕೂಡ. ಹಾಗೆ ಇವೆರಡು ಪ್ಲೇಟ್ ಬೇಕಿತ್ತು, ಇದು ಕೂಡ ಪಿಂಗಾಣಿನೇ, ಇದು 49 ರುಪೀಸ್, ಇದು 39 ರುಪೀಸ್. ಇವು ನನಗೆ ವರ್ತ್ ಅಂತ ಅನ್ನಿಸ್ತು, ತಗೊಂಡೆ. ಹಾಗೆಯೇ ಡಿ ಮಾರ್ಟು ಮತ್ತು ಮಾಲ್ ಎರಡು ಒಂದರಲ್ಲೇ ಇರೋದು. ಅಲ್ಲಿ ಥಿಯೇಟರ್ ಎಲ್ಲ ಇದೆ, ನಾವು ಅಲ್ಲಿಗೆ ಆ ಕಡೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ನಾವು. ನಿಜವಾಗ್ಲೂ ಅಲ್ಲಿ ಡಿ ಮಾರ್ಟಲ್ಲಿ ದಿನಸಿ ಐಟಮ್ ಅಂತೂ ನಿಜವಾಗ್ಲೂ ಎಷ್ಟು ರೇಟು ಅಂದರೆ ಅಲ್ಲಿ ಇತ್ತು ರೇಟು, ನಿಜವಾಗ್ಲೂ ಸಿಕ್ಕಾಬಿಟ್ಟೆ ರೇಟು. ಇದೆಲ್ಲ ನನಗೆ ವರ್ತ್ ಅನ್ನಿಸ್ತು, ಓಕೆ. ಬಟ್ ಅಲ್ಲಿ ಇಯರ್ ರಿಂಗ್ಸು, ಈ ಥರ ರಿಂಗ್ಸು ಏನೂ ಇಲ್ಲ ಅಂದರೆ 200 300 ಆ ಥರ, ಅಲ್ಲಿ 150 ಆ ಥರ, ಈ ಥರ ಇಯರಿಂಗ್ಸು. ನಾವೇನು ಅಂದ್ಕೊಂಡಿವಿ ಗೊತ್ತಾ, ನಮ್ಮೂರು ಜಾತ್ರೆಯಲ್ಲಿ 20-30ಕ್ಕೆಲ್ಲ ಈ ರಿಂಗ್ ಕೊಡ್ತಾರೆ, ಏನಕ್ಕೆ ತಗೊಳ್ಳೋದು ಅಂತೇಳಿ ನಿಜವಾಗ್ಲೂ ಸುಮ್ಮನೆ ಬಂದ್ವಿ, ಅಷ್ಟು ರೇಟು ಅಲ್ಲಿ. ಮತ್ತು ಹಾಗೆ ಅಕ್ಕಗೆ ಅಂತೇಳಿ ಇದು ಶೂನ ತೊಗೊಂಡ್ಲಿ ಇವಳು ಅಕ್ಕ. ಇದು MRP ಬಂದು 539 ರೂಪಾಯಿ, ಇದು 539. ಡಿ ಮಾರ್ಟ್ ಸ್ಪೆಷಲ್ ಅಂದರೆ 349 ರೂಪಾಯಿಗೆ ಅವ್ರು ಕೊಟ್ಟಿರೋದು. MRP ಬಂದು 539, ಅವ್ರು ಕೊಟ್ಟಿರೋದು 349 ರೂಪಾಯಿಗೆ. ಹಾಗೆ ಮತ್ತು ಇನ್ನೊಂದು ಸ್ಲಿಪ್ಪರ್, ಇದು ಅಕ್ಕಗೆ ಅಂತಲೇ ಅವಳು ತೊಗೊಂಡಿರೋದು. ಇದು MRP ಬಂದು 299, ಡಿ ಮಾರ್ಟ್ ಸ್ಪೆಷಲ್ 269, 269 ರೂಪಾಯಿಗೆ ಸ್ಲಿಪ್ಪರ್ ಸಿಕ್ಕಿರೋದು. ಹಾಗೆ ಇದು
ಅಮ್ಮಗೆ ಅಂತೇಳಿ ತೊಗೊಂಡಿದ್ದು, ನಮ್ಮ ಅಮ್ಮಂಗೆ ಅಂತ ಹೇಳಿ. ಇದು ಕೂಡ ಚೆನ್ನಾಗಿದೆ, ಅಮ್ಮಂಗೆ ಚೆನ್ನಾಗಿ ಕಾಣಿಸುತ್ತೆ, ಅಮ್ಮನ ಕಾಲಿಗೆ ಅಂತೇಳಿ ತೊಗೊಂಡ್ವಿ. ಇದು ಬಂದು MRP ಬಂದು 319, ಡಿಮಾರ್ಟ್ ಸ್ಪೆಷಲ್ 289 ರೂಪಾಯಿ ಸಿಕ್ಕಿರೋದು. ಇದು ನೋಡಿ, ಕಾಣಿಸಲ್ಲ ಅನಿಸುತ್ತೆ ಮೇ ಬಿ ನಿಮಗೆ. ಹಾಗೆ ನನ್ನ ಸ್ಲಿಪ್ಪರ್ ಇದು ನನ್ನ ಕಾಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಂಗಾಗಿ ಇದನ್ನು ತೊಗೊಂಡೆ. ಇದು ಬಂದು MRP ಬಂದು 399, 399 ರೂಪಾಯಿ. ಡಿಮಾರ್ಟ್ ಸ್ಪೆಷಲ್ 279 ರೂಪಾಯಿ ಇದು ಸಿಕ್ಕಿರೋದು. ಇದೆಲ್ಲ ಓಕೆ, ಡನ್, ವರ್ತ್ ಅನ್ನಿಸ್ತು. ಬಟ್ ಅಲ್ಲಿ ಬೇರೆ ಐಟಮ್ ನೋಡ್ತಾ ಇದ್ರು, ನಿಜವಾಗ್ಲೂ ಎಷ್ಟು, ಒಂದು ಶರ್ಟ್ ಕೇಳಿದ್ರೆ 1000 ರೂಪಾಯಿ ಮೇಲೆ, ಒಂದು ಮಾಮೂಲಿ ಟಾಪ್ ಬರ್ತಾವಲ್ಲ, ಲೆಗ್ಗಿನ್ಸು ಟಾಪು, ಅದನ್ನು ಕೇಳಿದ್ರೆ 500, 600. ನಿಜವಾಗ್ಲೂ ಅಲ್ಲಿ ಕಡಿಮೆ ದುಡ್ಡು ತೊಗೊಂಡೋದ್ರೆ ನಿಜವಾಗ್ಲೂ ಆಗೋದಿಲ್ಲ. ಜಾಸ್ತಿ ದುಡ್ಡು ತೊಗೊಂಡೋದ್ರೆ ಮಾತ್ರ ಅಲ್ಲಿ ಡಿಮಾರ್ಟ್ ಅಥವಾ ಮಾಲ್ ಹೋದ್ರೆ ಮಾತ್ರ ಅಲ್ಲಿ ಶಾಪಿಂಗ್ ಮಾಡೋಕ್ಕಾಗೋದು, ಇಲ್ಲಾಂದರೆ ನಿಜವಾಗ್ಲೂ ಆಗೋದಿಲ್ಲ. ನಮ್ಮಂಥವ್ರಂತೂ ಹೋದರೆ ಆ ರೇಟ್ ನೋಡಿಬಿಟ್ರೆ ಓಡ್ಬಿಡ್ತೀವಿ ಅಷ್ಟೇ. ಮತ್ತು ಈ ಬ್ಯಾಗಿಗೂ ಕೂಡ 29 ರೂಪಾಯಿ ಬಿಲ್ ಮಾಡಿದ್ರು ಅವರು ಈ ಬ್ಯಾಗಿಗೆ. ಹಾಗೆ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ನಮ್ಮ ಅಕ್ಕಂಗೆ ಅಂತ ಹೇಳಿ ಹೊಸ್ದಾಗಿ ಮದುವೆ ಆಗಿರೋದಲ್ಲ, ಸೊ ಅವಳಿಗೆ ಅಂತ ಹೇಳಿ ಈ ಡ್ರೆಸ್ನ ಕೊಡಿಸಿದ್ರು ಅವರು, ನಮ್ಮ ಅತ್ತಿಗೆ ಕೊಡಿಸಿದ್ರು ನೋಡಿ. ಇದು ಸೆಟ್ ಪೂರ್ತಿ, ಟಾಪು ಹಾಗೆ ಪ್ಯಾಂಟ್ ಮತ್ತು ದುಪ್ಪಟ್ಟ, ಇದು 3 ಸೇರಿ ಅವ್ರು ಹೇಳಿದ್ದು 1200 ರೂಪಾಯಿ. ಅವ್ರು ಕೊಟ್ಟು ನಮ್ಮ ಅತ್ತಿಗೆಗೆ ಪರಿಚಯ ಇರೋರು ಅವ್ರ ಅಂಗಡಿಯವರು. ಸೊ ಅವರು 1200 ರೂಪಾಯಿ ಈ ಸೆಟ್ಟು, ಅವರು 800 ರೂಪಾಯಿಗೆ ತೊಗೊಂಡ್ವಿ ಇದನ್ನು. ಇದು ಕೂಡ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ನಮ್ಮ ಅಕ್ಕಂಗೆ ಇಷ್ಟ ಆಯಿತು, ತೊಗೊಂಡು ನಮ್ಮ ಅತ್ತಿಗೆ ಕೊಡಿಸಿದ್ದು. ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣು ಮನೆಗೆ ಹೋಗಿದ್ಲಲ್ಲ, ಸೊ ಹಂಗಾಗಿ ಅವ್ರು ಪ್ರೀತಿಯಿಂದ ಕೊಡಿಸೋರು. ಹಾಗೆ ಇನ್ನೊಂದು, ಈ ಟಾಪ್ ಬಂದು ಅಕ್ಕನೇ ತಗೊಂಡಿದ್ದು. ಇದು ಕೂಡ ಕ್ಲಾತ್ ಕೂಡ ತುಂಬಾ ಚೆನ್ನಾಗೈತೆ. ಎರಡು ಒಂದೇ ಕಲರ್ ಆಯಿತು ಅಂದರೂ ಕೂಡ ಅವಳು, ನಮ್ಮ ಅಕ್ಕ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವಳು ತಗೊಂಡಿದ್ದು. ಬಿಲ್ ಹೇಳ್ತೀನಿ ಇವಾಗ, 3 ಬಿಲ್ಲು. ಇದು 29 ರೂಪೀಸ್, ಇದು ಬ್ಯಾಗ್ ಬಿಲ್ಲು. ಮತ್ತು ಇನ್ನೊಂದು 2409 ರೂಪಾಯಿ, ಇದು ಅಕ್ಕ ತಗೊಂಡಿರೋ ಬಿಲ್ಲು. ಇದು ಅಕ್ಕಂದು 2409 ರೂಪಾಯಿ. ಸೇವ್ ಆಗಿರೋದು ಎಷ್ಟು ಅಂತಂದರೆ 833 ರೂಪಾಯಿ ನಮಗೆ ಸೇವ್ ಆಗಿರೋದು. ನಂದು ಬಿಲ್ಲು, ನಾನು ತೊಗೊಂಡಿರೋ ಬಿಲ್ಲು 1579, ನನಗೆ ಸೇವ್ ಆಗಿರೋದು ಬಂದು 888 ರೂಪಾಯಿ ನನಗೆ ಸೇವ್ ಆಗಿರೋದು. ಇದಿಷ್ಟು ಡಿಮಾರ್ಟ್ಗೆ ಹೋಗಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿರುವಂಥದ್ದು. ಇದಿಷ್ಟು ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.